ಹಲೋ ಸ್ಟೂಡೆಂಟ್ಸ್, ಇಂದು ಭಾಗ 12ನೆಯ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಈ ಒಂದು ಭಾಗ 12ನೆಯ ವಿಡಿಯೋದಲ್ಲಿ ಅತ್ಯಂತ ಪ್ರಮುಖವಾಗಿರುವಂತಹ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅದು ಯಾವುದೆಂದರೆ ರಾಜಕೀಯ ಪಕ್ಷದ ಅರ್ಥ ಮತ್ತು ವಾಕ್ಯಗಳು. ವಿಶೇಷವಾಗಿ ಭಾರತದಲ್ಲಿ ಪಕ್ಷ ಪದ್ಧತಿ ಹಾಗೂ ಭಾರತದ ಪಕ್ಷ ಪದ್ಧತಿಯ ಸ್ವರೂಪದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಆಧುನಿಕ ಪ್ರಜಾಸತ್ತಾತ್ಮಕ ಸರ್ಕಾರಗಳು ರಾಜಕೀಯ ಪಕ್ಷಗಳಿಲ್ಲದೆ ಕಾರ್ಯನಿರ್ವಹಿಸುವುದು ಅಸಾಧ್ಯ. ಮೂಲತಃ ರಾಜಕೀಯ ಪಕ್ಷಗಳೆಂದರೆ ಸಾಮಾನ್ಯ ಸಿದ್ಧಾಂತದ ಆಧಾರದ ಮೇಲೆ ರಾಜಕೀಯ ಅಧಿಕಾರವನ್ನು ಪಡೆಯುವ ಉದ್ದೇಶದಿಂದ ಸಂಘಟಿತವಾಗಿರುವ ಜನಸಮೂಹವಾಗಿದೆ. ರಾಜಕೀಯ ಪಕ್ಷಗಳ ಅರ್ಥದ ಬಗ್ಗೆ ರಾಜ್ಯಶಾಸ್ತ್ರಜ್ಞರಲ್ಲಿ ಭಿನ್ನಾಭಿಪ್ರಾಯವಿದ್ದು, ಇಬ್ಬರು ಶಾಸ್ತ್ರಜ್ಞರ ಹೇಳಿರುವಂಥ ವ್ಯಾಖ್ಯೆಗಳನ್ನು ಈಗ ನೋಡೋಣ. ಮೊದಲನೇದಾಗಿ ಗಿಲ್ಕ್ರಿಸ್ಟ್ ಅಂತ ಬರುತ್ತಾರೆ. ಅವರ ಪ್ರಕಾರ ರಾಜಕೀಯ ಪಕ್ಷವೆಂದರೆ ಸಮಾನ ರಾಜಕೀಯ ಗುರಿಗಳನ್ನು ಹೊಂದಿ ಸಂಘಟನೆಯ ಮೂಲಕ ಅಧಿಕಾರ ಪಡೆದು ತನ್ನ ಪಕ್ಷದ ಗುರಿಗಳನ್ನು ಅನುಗುಣವಾಗಿ ರಾಷ್ಟ್ರದ ಆಡಳಿತವನ್ನು ನಡೆಸುವಂತಹ ಗುಂಪೇ ರಾಜಕೀಯ ಪಕ್ಷ ಎಂದು ಕರೆದಿದ್ದಾರೆ. ಹಾಗೆ ಎಡ್ಮಂಡ್ ಬರ್ಕ್ ರವರ ಪ್ರಕಾರ ಕೆಲವು ಸಾಮಾನ್ಯ ತತ್ವಗಳ ಆಧಾರದ ಮೇಲೆ ರಾಷ್ಟ್ರೀಯ ಹಿತಾಸಕ್ತಿಯನ್ನು ಸಾಧಿಸಲು ಶ್ರಮಿಸುವ ಸಂಘಟಿತ ಗುಂಪೇ ರಾಜಕೀಯ ಪಕ್ಷ ಎಂದು ಕರೆದಿದ್ದಾರೆ. ಒಟ್ಟಾರೆ ರಾಜಕೀಯ ಪಕ್ಷಗಳೆಂದರೆ ಸಂಘಟಿತ ಸಮುದಾಯಗಳಾಗಿದ್ದು ನಿರ್ದಿಷ್ಟ ಉದ್ದೇಶಗಳಿಂದ ಕೂಡಿರುತ್ತವೆ. ಇವು ಒಂದಕ್ಕಿಂತ ಹೆಚ್ಚು ವ್ಯಕ್ತಿ ಅಥವಾ ಗುಂಪುಗಳಾಗಿದ್ದು ಸಾರ್ವತ್ರಿಕ ಧ್ಯೇಯ ಸಾಧನೆಗಾಗಿ ಒಟ್ಟುಗೂಡಿರುತ್ತವೆ. ಸಾಮಾನ್ಯವಾಗಿ ಪಕ್ಷ ಪದ್ಧತಿಯಲ್ಲಿ 3 ವಿಧಗಳಿವೆ. ಅವುಗಳೆಂದರೆ 1 ಏಕಪಕ್ಷ ಪದ್ಧತಿ, 2 ದ್ವಿಪಕ್ಷ ಪದ್ಧತಿ, 3 ಬಹುಪಕ್ಷ ಪದ್ಧತಿ. ಕೇವಲ ಒಂದೇ ಪಕ್ಷ ಅಸ್ತಿತ್ವದಲ್ಲಿದ್ದರೆ ಅದನ್ನು ಏಕಪಕ್ಷ ಪದ್ಧತಿ ಎನ್ನುತ್ತೇವೆ. ಫಾರ್ ಎಕ್ಸಾಂಪಲ್, ಚೀನಾದಲ್ಲಿ ಕಮ್ಯುನಿಸ್ಟ್ ಪಕ್ಷ. ಇನ್ನು ದ್ವಿಪಕ್ಷ ಎಂದರೆ 2 ಪಕ್ಷಗಳು ಮಾತ್ರ ಅಸ್ತಿತ್ವದಲ್ಲಿದ್ದರೆ ಅವುಗಳನ್ನು ದ್ವಿಪಕ್ಷ ಪದ್ಧತಿ ಅಂತ ಹೇಳ್ತೀವಿ. ಚುನಾವಣೆಯಲ್ಲಿ 2 ಪಕ್ಷಗಳು ಪಾತ್ರ ನಿರ್ವಹಿಸ್ತಿದ್ರೆ ದ್ವಿಪಕ್ಷ ಪದ್ಧತಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಅಮೆರಿಕದಲ್ಲಿ ಸಂಯುಕ್ತ ಸಂಸ್ಥಾನ. ಬಹುಪಕ್ಷ ಪದ್ಧತಿ ಅಂದರೆ 2ಕ್ಕಿಂತ ಹೆಚ್ಚು ಪಕ್ಷಗಳು ಅಸ್ತಿತ್ವದಲ್ಲಿದ್ದರೆ ಅದಕ್ಕೆ ಬಹುಪಕ್ಷ ಪದ್ಧತಿ ಅಂತ ಕರಿತೀವಿ. ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಮ್ಮ ರಾಷ್ಟ್ರನೇ ಭಾರತನೇ. ಹಾಗಾದರೆ ನಮ್ಮ ಭಾರತ ದೇಶದಲ್ಲಿ ಯಾವ ರೀತಿಯಾದಂಥ ಪಕ್ಷ ಪದ್ಧತಿ ಇದೆ ಎನ್ನುವಂಥದ್ದನ್ನು ನೋಡೋಣ. ಭಾರತವು ಬೃಹತ್ ಪ್ರಜಾಸತ್ತಾತ್ಮಕ ರಾಷ್ಟ್ರವಾಗಿದ್ದು ಇಲ್ಲಿ ರಾಜಕೀಯ ಪಕ್ಷಗಳು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಜೀವನಾಡಿಯಾಗಿವೆ. ರಾಜಕೀಯ ಪಕ್ಷಗಳು ಮತ್ತು ಪ್ರಜಾಪ್ರಭುತ್ವ ಪರಸ್ಪರ ಅವಲಂಬಿಗಳಾಗಿದ್ದು ಜೊತೆಯಲ್ಲೇ ಸಾಗುತ್ತವೆ. ಪ್ರಜಾಸತ್ತಾತ್ಮಕ ಸರ್ಕಾರವು ಯಶಸ್ವಿಯಾಗಿ ಕಾರ್ಯನಿರ್ವಹಿಸುವಲ್ಲಿ ರಾಜಕೀಯ ಪಕ್ಷಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತಿವೆ. ಅಂದರೆ ಚುನಾವಣೆಗಳಲ್ಲಿ ಬಹುಮತ ಪಡೆದ ಪಕ್ಷವು ಸರ್ಕಾರವನ್ನು ರಚಿಸಿದರೆ ಇತರ ಪಕ್ಷಗಳು ವಿರೋಧ ಪಕ್ಷಗಳಾಗಿ ಇಂದು ಕಾರ್ಯನಿರ್ವಹಿಸುತ್ತಿವೆ. ಪ್ರಜಾಸತ್ತಾತ್ಮಕ ಸರ್ಕಾರದ ಉಳಿವು ರಾಜಕೀಯ ಪಕ್ಷಗಳ ಮೇಲೆ ಹೆಚ್ಚು ಅವಲಂಬಿತವಾಗಿರುತ್ತವೆ. ಹೀಗಾಗಿ ಪಕ್ಷರಹಿತ ಪ್ರಜಾಪ್ರಭುತ್ವ ಕಾಲ್ಪನಿಕ ಎಂದರೆ ತಪ್ಪಾಗಲಾರದು. ಹಾಗಾದರೆ ನಮ್ಮ ಭಾರತ ದೇಶದಲ್ಲಿ ಯಾವ ರೀತಿಯಾದಂಥ ಪಕ್ಷ ಪದ್ಧತಿಯ ಸ್ವರೂಪ ಇದೆ ಎನ್ನುವಂಥದ್ದನ್ನು ನಾವು ನೋಡೋಣ. ಭಾರತದ ಪಕ್ಷ ಪದ್ಧತಿಯ ಸ್ವರೂಪವು ರಾಷ್ಟ್ರೀಯ ಚಳುವಳಿಯೊಂದಿಗೆ ಬೆಳೆದು ಬಂದಿದೆ. ಬ್ರಿಟಿಷರಿಂದ ಭಾರತವನ್ನು ಮುಕ್ತಗೊಳಿಸಲು ಸ್ವತಂತ್ರ ಪಡೆಯುವ ಭಾರತೀಯರ ಸಂಘಟಿತ ಹೋರಾಟಗಳು 19ನೇ ಶತಮಾನದಲ್ಲಿ ಬಿರುಸುಗೊಂಡವು. ಈ ನಿಟ್ಟಿನಲ್ಲಿ ಎಒ ಹ್ಯೂಮ್ ಅನ್ನುವಂಥವರು 1885ರಲ್ಲಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವನ್ನು ಸ್ಥಾಪಿಸಿದರು. ಇದು ಸ್ವತಂತ್ರ ಪಡೆಯುವ ತನ್ನ ಹೋರಾಟವನ್ನು ಒಂದು ರಾಷ್ಟ್ರೀಯ ಚಳುವಳಿಯನ್ನಾಗಿ ಮಾಡಿಕೊಂಡಿತ್ತು. ನಂತರ ಹಂತ ಹಂತವಾಗಿ ಹಲವಾರು ರಾಜಕೀಯ ಪಕ್ಷಗಳು ವಿಭಿನ್ನ ತತ್ವ ಸಿದ್ಧಾಂತಗಳನ್ನು ಇಟ್ಟುಕೊಂಡು
ಅಸ್ತಿತ್ವಕ್ಕೆ ಬಂದವು. ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ 1906ರಲ್ಲಿ ಸರ್ ಸೈಯದ್ ಅಹಮದ್ ಖಾನ್ ಅವರ ನೇತೃತ್ವದಲ್ಲಿ ಮುಸ್ಲಿಂ ಲೀಗ್ ಪಕ್ಷ, 1924ರಲ್ಲಿ ಎಮನ್ ರಾಯ್, ಎಸ್ ಎ ಡಾಂಗಿ, ಸಿ ದತ್ ಮುಂತಾದವರ ನೇತೃತ್ವದಲ್ಲಿ ಕಮ್ಯುನಿಸ್ಟ್ ಪಕ್ಷ, 1930ರಲ್ಲಿ ಅಚ್ಯುತ್ ಪಟ್ಟವರ್ಧನ್, ಟಿ.ಸಿ. ಮೆಹ್ತಾರವರ ನೇತೃತ್ವದಲ್ಲಿ ಪ್ರಜಾ ಸೋಷಲಿಸ್ಟ್ ಪಕ್ಷ, 1936ರಲ್ಲಿ ಸುಭಾಷ್ ಚಂದ್ರ ಅವರ ನೇತೃತ್ವದ ಫಾರ್ವರ್ಡ್ ಬ್ಲ್ಯಾಕ್ ಪಕ್ಷ, 1951ರಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ನೇತೃತ್ವದಲ್ಲಿ ಜನಸಂಘ, 1977ರಲ್ಲಿ ಜಯಪ್ರಕಾಶ್ ನಾರಾಯಣರವರ ಸಂಪೂರ್ಣ ಕ್ರಾಂತಿ ಫಲವಾಗಿ ಜನತಾ ಪಕ್ಷ, 1980ರಲ್ಲಿ ವಾಜಪೇಯಿ ಲಾಲ್ ಕೃಷ್ಣ ಅಡ್ವಾಣಿ, ನಾನಾಜಿ ದೇಶ್ಮುಖ್ರವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ, 1984ರಲ್ಲಿ ಕ್ಯಾನ್ಸಿರಾಮ್ ರವರ ನೇತೃತ್ವದಲ್ಲಿ ಬಹುಜನ ಸಮಾಜ ಪಕ್ಷ, 1988ರಲ್ಲಿ ಯುಪಿ ಸಿಂಗ್ ರಾಮಕೃಷ್ಣ ಹೆಗಡೆ, ಅಜಿತ್ ಸಿಂಗ್ ರವರ ನೇತೃತ್ವದಲ್ಲಿ ಜನತಾದಳ. ಹೀಗೆ ನಮ್ಮ ಭಾರತ ದೇಶದಲ್ಲಿ ಅನೇಕ ಪಕ್ಷಗಳು ಬೆಳೀತಾ ಬಂದವು. ಒಟ್ಟಾರೆ ನಮ್ಮ ಭಾರತದಲ್ಲಿ ಇರುವಂಥ ಪಕ್ಷಗಳ ಸ್ವರೂಪ ಹೇಗಿದೆ ಅನ್ನುವಂಥದ್ದನ್ನು ನಾವು ಒಂದೊಂದಾಗಿ ನೋಡೋಣ. ಒಟ್ಟು ಇದರಲ್ಲಿ 12 ಅಂಶಗಳು ಬರ್ತವೆ. ವಿದ್ಯಾರ್ಥಿಗಳೇ, ವಾರ್ಷಿಕ ಪರೀಕ್ಷಾ ದೃಷ್ಟಿಕೋನದಿಂದ 10 ಅಂಕದ ಪ್ರಶ್ನೆ ಬರಬಹುದಾದಂಥ ಹೆಚ್ಚು ಸಂಭವನೀಯತೆ ಇರುವಂತಹ ಒಂದು ಭಾಗ ಇದು. ಭಾರತದ ಪಕ್ಷ ಪದ್ಧತಿಯ ಸ್ವರೂಪ ಕುರಿತು ಬರೆಯಿರಿ ಎನ್ನುವಂಥ ಪ್ರಶ್ನೆ ಬಹುತೇಕವಾಗಿ ಬಂದೇ ಬರುತ್ತೆ. ಬಹಳಷ್ಟು ಇಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ. ಹಾಗಾಗಿ ಇದನ್ನ ಸರಿಯಾಗಿ ತಿಳ್ಕೊಳ್ಳಿ. ಈ 12 ಅಂಶಗಳನ್ನು ಸರಿಯಾಗಿ ಗಮನಿಸಬೇಕು. ಅದರಲ್ಲಿ ಒಂದನೇದಾಗಿ ಸಂವಿಧಾನೇತರ ಬೆಳವಣಿಗೆ, ಬಹುಪಕ್ಷ ಪದ್ಧತಿ ಅಸ್ತಿತ್ವ, ಪಕ್ಷಗಳಲ್ಲಿ ಒಡಕು ಮತ್ತು ವಿಲೀನ, ಏಕಪಕ್ಷ ಪ್ರಾಬಲ್ಯದ ಕ್ಷೀಣತೆ, ಭಿನ್ನಮತೀಯತೆ, ಪಕ್ಷಾಂತರದ ಪಿಡುಗು, ನಾಯಕತ್ವದ ವರ್ಚಸ್ಸು, ತತ್ವರಹಿತ ರಾಜಕೀಯ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ, ಧಾರ್ಮಿಕ ಮತ್ತು ಭಾಷಾವಾರು ಪಕ್ಷಗಳು, ಎಡ ಮತ್ತು ಬಲಪಂಥೀಯ ಪಕ್ಷಗಳು, ಸಮ್ಮಿಶ್ರ ಸರ್ಕಾರದ ಶಕೆ. ಈ ರೀತಿಯಾಗಿ 12 ಅಂಶಗಳಿದ್ದಾವೆ. ಅದರಲ್ಲಿ ಮೊದಲನೇದಾಗಿ ಸಂವಿಧಾನೇತರ ಬೆಳವಣಿಗೆ ಎನ್ನುವಂಥ ಅಂಶದ ಕುರಿತು ಮಾತಾಡೋಣ. ಭಾರತದ ಸಂವಿಧಾನದಲ್ಲಿ ಪಕ್ಷ ಪದ್ಧತಿಯ ಬಗ್ಗೆ ಉಲ್ಲೇಖ ಇಲ್ಲ. ಯಾವುದೇ ನಮ್ಮ ಭಾರತ ಸಂವಿಧಾನದ ಯಾವುದೇ ಪುಟದಲ್ಲಿ ಈ ಒಂದು ಪಕ್ಷ ಪದ್ಧತಿಯ ಕುರಿತು ಯಾವುದೇ ರೀತಿಯಲ್ಲಿ ದಾಖಲೆ ಇಲ್ಲ. ಆದರೆ ಸಂವಿಧಾನದ 19ನೇ ವಿಧಿ ಅನ್ವಯ ದೇಶದ ಎಲ್ಲಾ ಪ್ರಜೆಗಳಿಗೂ ವಾಕ್ ಸ್ವತಂತ್ರ ಮತ್ತು ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವ ಸ್ವತಂತ್ರ ಹೊಂದಿರುವರು. ಈ ಸ್ವತಂತ್ರದ ಆಧಾರದ ಮೇಲೆ ರಾಜಕೀಯ ಪಕ್ಷಗಳು ಇವತ್ತು ಅಸ್ತಿತ್ವಕ್ಕೆ ಬಂದಿವೆ. ಅಂದರೆ ಭಾರತದಲ್ಲಿ ರಾಜಕೀಯ ಪಕ್ಷಗಳಿಗೆ ಸಂವಿಧಾನಾತ್ಮಕ ಆಧಾರವಿಲ್ಲದಿರುವುದು ಇದರಿಂದ ನಮಗೆ ಗೊತ್ತಾಗುತ್ತೆ ಅನ್ನುವಂಥದ್ದು. ಇನ್ನು ಎರಡನೇ ಅಂಶ, ಬಹುಪಕ್ಷ ಪದ್ಧತಿಯ ಅಸ್ತಿತ್ವ. ಭಾರತ ವಿಭಿನ್ನ ಧರ್ಮ, ಜನಾಂಗ, ಪ್ರದೇಶ, ಭಾಷೆ, ಸಂಸ್ಕೃತಿ, ಆಚಾರ, ವಿಚಾರಗಳಿಂದ ಕೂಡಿರುವುದರಿಂದ ಜನರ ದೃಷ್ಟಿಕೋನಗಳು ಕೂಡ ವಿಭಿನ್ನವಾಗಿವೆ. ಈ ವಿಭಿನ್ನತೆಯ ವೈಶಿಷ್ಟ್ಯಪೂರ್ಣವಾದ ರಾಜಕೀಯ ಪಕ್ಷಗಳ ಪರಂಪರೆಗೆ ನಾಂದಿ ಹಾಕಿದೆ. ಉದಾಹರಣೆಗಾಗಿ ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಪಕ್ಷಗಳು ಮತ್ತು ಪ್ರಾದೇಶಿಕ ಪಕ್ಷಗಳು ಎಂಬ 2 ರೀತಿಯ ಪಕ್ಷಗಳಿವೆ. ಇವುಗಳಲ್ಲಿ ಕೆಲವು ರಾಷ್ಟ್ರೀಯ ಹಿತಾಸಕ್ತಿಯನ್ನು ಇಟ್ಟುಕೊಂಡು ಅಸ್ತಿತ್ವಕ್ಕೆ ಬಂದಿದ್ದರೆ, ಕೆಲವು ಪ್ರಾಂತೀಯ ಹಿತಾಸಕ್ತಿಗಳಾದ ನೆಲ, ಜಲ, ಭಾಷೆ ಇವುಗಳ ರಕ್ಷಣೆಗಾಗಿ ಹುಟ್ಟಿಕೊಂಡಿವೆ. ಕೆಲವು ಪಕ್ಷಗಳು ಮಣ್ಣಿನ ಮಗ ಸಿದ್ಧಾಂತದಿಂದ ಉಗಮಿಸಿದರೆ, ಕೆಲವು ಜಾತಿ, ಧರ್ಮ, ಬುಡಕಟ್ಟು ಇವುಗಳ ಹಿತಾಸಕ್ತಿಯ ರಕ್ಷಣೆಗಾಗಿ ಅಸ್ತಿತ್ವಕ್ಕೆ ಬಂದಿದೆ. ಭಾರತದಲ್ಲಿ ಇರುವಷ್ಟು ರಾಜಕೀಯ ಪಕ್ಷಗಳು ಇಡೀ ವಿಶ್ವದಲ್ಲಿ ಎಲ್ಲಿ ಹುಡುಕಿದ್ರೂ ನಮಗೆ ಸಿಗ್ಲಿಕ್ಕಿಲ್ಲ ಅನಿಸುತ್ತೆ. ಒಟ್ಟಾರೆ ಈ ಒಂದು ನಮ್ಮ ಭಾರತ ದೇಶ ಅನೇಕ ಪಕ್ಷಗಳಿಂದ ಕೂಡಿರುವಂಥ ರಾಷ್ಟ್ರ ಎಂದು ಹೇಳಿದರೆ ತಪ್ಪಾಗಲಾರದು. ಇನ್ನು ಮೂರನೆಯ ಅಂಶ, ಪಕ್ಷಗಳಲ್ಲಿ ಒಡಕು ಮತ್ತು ವಿಲೀನ. ನಮ್ಮ ಭಾರತದ ರಾಜಕೀಯ ಪಕ್ಷಗಳಲ್ಲಿ ಒಡಕುಂಟಾಗುವುದು ಮತ್ತು ಪರಸ್ಪರ ವಿಲೀನವಾಗುವುದು ಸ್ವಾಭಾವಿಕ ಪ್ರಕ್ರಿಯೆ ಆಗಿವೆ. ಇಂದಿನ ದಿನದಲ್ಲಿ ನಮ್ಮ ದೇಶದ ರಾಜಕೀಯ ನಾಯಕರು ಪಕ್ಷಗಳಲ್ಲಿ ಒಡಕುಂಟು ಮಾಡುವುದು, ಬೇರೆ ಪಕ್ಷಗಳಿಗೆ ಹೋಗುವುದು, ಕೆಲವೊಮ್ಮೆ ಬೇರೆ ಪಕ್ಷಗಳನ್ನು ಕಟ್ಟುವುದು, ಅಲ್ಲಿ ತಮ್ಮ ಅಸ್ತಿತ್ವಕ್ಕಾಗಿ ಹೋರಾಡುವುದು, ಮತ್ತು ಪಕ್ಷದಲ್ಲಿ ವಿಲೀನವಾಗುವುದು,
ಇವತ್ತು ಸಾಮಾನ್ಯವಾಗಿ ಅನುಸರಿಸಿಕೊಂಡು ಬರುತ್ತಿರತಕ್ಕಂಥ ಮನೋಧೋರಣೆಗಳಾಗಿವೆ. ಕೆಲವು ಹಿರಿಯ ರಾಜಕೀಯ ಮುಖಂಡರು ಪಕ್ಷಗಳಲ್ಲಿ ಒಡಕು ಮತ್ತು ವಿಲೀನದಂತಹ ಪ್ರಕ್ರಿಯೆಗಳಲ್ಲಿ ತೊಡಗಿಸಿಕೊಳ್ಳದಿದ್ದರೆ ಅವರ ಅನುಭವ ಮತ್ತು ವರ್ಚಸ್ಸಿಗೆ ಆ ಪಕ್ಷಗಳು ಉನ್ನತ ಸ್ಥಾನವನ್ನು ಅಲಂಕರಿಸುತ್ತಿದ್ದರು. ಇನ್ನು 4ನೇ ಅಂಶ, ಏಕಪಕ್ಷ ಪ್ರಾಬಲ್ಯದ ಕ್ಷೀಣತೆ. ಭಾರತದಲ್ಲಿ 2ಕ್ಕಿಂತ ಹೆಚ್ಚಿನ ರಾಜಕೀಯ ಪಕ್ಷಗಳು ಅಸ್ತಿತ್ವದಲ್ಲಿದ್ದರೂ 1947ರಿಂದ 1977ರವರೆಗೆ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಒಂದೇ ಅಧಿಕಾರ ನಡೆಸ್ತಾ ಇತ್ತು. ನಂತರ ಪಕ್ಷದ ನಾಯಕರ ಮನೋಧೋರಣೆಗಳಿಂದ 1977ರಲ್ಲಿ ಕಾಂಗ್ರೆಸ್ ಪ್ರಾಬಲ್ಯ ಕ್ಷೀಣಿಸಿ ಹಲವು ಪಕ್ಷಗಳ ಮೈತ್ರಿಕೂಟದ ಜನತಾ ಪಕ್ಷ ಸರ್ಕಾರವನ್ನು ರಚಿಸಿತು. 1984ರ ಚುನಾವಣೆಯನ್ನು ಹೊರತುಪಡಿಸಿದರೆ ದೇಶದಲ್ಲಿ ಅಂದಿನಿಂದ ಇಂದಿನವರೆಗೂ ನಡೆದ ಯಾವುದೇ ಚುನಾವಣೆಯಲ್ಲಿ ನಿರ್ದಿಷ್ಟ ಪಕ್ಷವು ಸ್ಪಷ್ಟ ಬಹುಮತ ಪಡೆಯಲು ಸಾಧ್ಯವಾಗುವುದಿಲ್ಲ. ಹೀಗಾಗಿ ಭಾರತದಲ್ಲಿ ಏಕ ರಾಜಕೀಯ ಪಕ್ಷಗಳ ಪ್ರಾಬಲ್ಯವು ಕ್ಷೀಣಿಸ್ತಾ ಬಂದಿದೆ ಅಂತ ಹೇಳ್ಬೋದು. ಇನ್ನು 5ನೇ ಅಂಶ, ಭಿನ್ನಮತೀಯತೆ. ಭಾರತದ ರಾಜಕಾರಣದ ಭಿನ್ನಮತೀಯತೆ ಎಂಬುದು ಒಂದು ಅಂಟು ಜಾಡ್ಯವಾಗಿದೆ. ಸ್ವಾರ್ಥ ಒಣ ಪ್ರತಿಷ್ಠೆಗಳಿಗಾಗಿ ಭಿನ್ನಮತೀಯ ಚಟುವಟಿಕೆಗಳು ಸದಾ ಒಂದಲ್ಲ ಒಂದು ರೀತಿಯಲ್ಲಿ ನಡೀತಲೇ ಇರುತ್ತವೆ. ಈ ಎಲ್ಲ ಭಿನ್ನಮತೀಯ ಚಟುವಟಿಕೆಗಳಿಂದ ಪಕ್ಷದ ವರ್ಚಸ್ಸಿಗೆ ಧಕ್ಕೆಯಾಗಿ ರಾಜಕೀಯ ಅಸ್ಥಿರತೆ ಇವತ್ತು ಮೂಡುತ್ತಿದೆ. ಹೀಗಿದ್ದರೂ ಭಾರತದ ರಾಜಕಾರಣಿಗಳು ಸದಾ ಭಿನ್ನಮತೀಯ ಚಟುವಟಿಕೆಗಳಿಗೆ ಇಂಬು ನೀಡಿ ಕೆಲವೊಮ್ಮೆ ಅನವಶ್ಯಕವಾಗಿ ಪ್ರಜೆಗಳ ಮೇಲೆ ಸಲ್ಲದ ಅವಧಿಪೂರ್ವ ಚುನಾವಣೆಗಳು ಏರುವರು ಈ ಒಂದು ಭಿನ್ನಮತಿಯಿಂದ. ಇನ್ನು 6ನೇ ಅಂಶ, ಪಕ್ಷಾಂತರ ಪಿಡುಗು. ಹಣ ಮತ್ತು ಅಧಿಕಾರದ ವ್ಯಾಮೋಹಕ್ಕಾಗಿ ಪಕ್ಷಾಂತರ ಮಾಡುವ ರಾಜಕಾರಣಿಗಳು ಶಾಸನ ಸಭೆಯ ಸದಸ್ಯರು ತಾವು ನಿರೀಕ್ಷಿಸಿದ ಸ್ಥಾನ ಮತ್ತು ತಮಗೆ ಬರಬೇಕಾದ ಲಾಭವು ಸರ್ಕಾರದಿಂದ ಸಿಗದಿದ್ದಾಗ, ತಾವು ಅಂದುಕೊಂಡಿರ್ತಕ್ಕಂಥ ಏನು ಲಾಭಕ್ಕಾಗಿ ರಾಜಕಾರಣಕ್ಕೆ ಬಂದಿರ್ತಾರಲ್ಲ ಅಷ್ಟು ಗಳಿಸ್ಬೇಕಂತ ಹಣ ಸಿಗದಿದ್ದಾಗ ಗುಂಪುಗಾರಿಕೆ, ಭಿನ್ನಮತೀಯ ಚಟುವಟಿಕೆಗಳನ್ನು ಸೃಷ್ಟಿಸಿ ಅಧಿಕಾರದ ಬೆನ್ನತ್ತಿ ಮತ್ತೊಂದು ಪಕ್ಷಕ್ಕೆ ಹೋಗುವುದೇ ಪಕ್ಷಾಂತರ ಅಂತ ಕರಿತೀವಿ ನಾವು. ಭಾರತದಲ್ಲಿ ಪಕ್ಷಾಂತರ ಪಿಡುಗು ನಿರಂತರವಾಗಿ ನಡೆದು ಸಾಕಷ್ಟು ಬಾರಿ ಸರ್ಕಾರಗಳು ಅಸ್ಥಿರಗೊಂಡಿವೆ. ಇನ್ನು ನಾಯಕತ್ವದ ವರ್ಚಸ್ಸು. ಭಾರತದಲ್ಲಿ ಅಸ್ತಿತ್ವದಲ್ಲಿರುವ ಬಹುತೇಕ ರಾಜಕೀಯ ಪಕ್ಷಗಳು ಪ್ರಜಾಪ್ರಭುತ್ವದ ಮೌಲ್ಯಗಳಾದ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಜಾತ್ಯತೀತತೆ ಮುಂತಾದವುಗಳಿಂದ ತಮ್ಮ ಪಕ್ಷದ ನಾಯಕರ ಓಲೈಕೆಗಾಗಿ ಪ್ರಾಮುಖ್ಯತೆ ನೀಡುತ್ತಿರುವುದು ಸರ್ವಸಾಮಾನ್ಯವಾಗಿದೆ. ಉದಾಹರಣೆಗಾಗಿ ಕಾಂಗ್ರೆಸ್ ಪಕ್ಷದ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಶಿವಸೇನಾ ಬಾಳ ಠಾಕ್ರೆ, AIDMKಯ MG ರಾಮಚಂದ್ರನ್ ಇಲ್ಲಿ ತಮ್ಮ ಪಕ್ಷದ ಯಾವುದೇ ನಿರ್ಧಾರಗಳಲ್ಲಿ ಅದರ ನಾಯಕರ ನಿರ್ಣಾಯಕ ಪಾತ್ರ ವಹಿಸುತ್ತಿದ್ದರು. ಇವರನ್ನು ಜನಸಾಮಾನ್ಯರು ಒಪ್ಪಿಕೊಂಡು ತಮ್ಮ ನಾಯಕರನ್ನು ಅನುಸರಿಸುತ್ತಾರೆ. ಇನ್ನು 8ನೇ ಅಂಶ, ತತ್ವರಹಿತ ರಾಜಕೀಯ ಪಕ್ಷಗಳು. ಭಾರತದ ರಾಜಕೀಯ ಪಕ್ಷಗಳಿಗೆ ಈ ಮಾತು ಸರ್ವಸಾಮಾನ್ಯವಾಗಿ ಒಪ್ಪುತ್ತದೆ. ಯಾಕೆಂದರೆ ಚುನಾವಣೆ ಸಮಯದಲ್ಲಿ ಒಂದು ಪಕ್ಷ ಮತ್ತೊಂದು ಪಕ್ಷದ ವಿರುದ್ಧ ಕತ್ತಿ ಮೆಸುತ್ತಿರುತ್ತವೆ. ಇವ್ರು ಕಂಡ್ರೆ ಅವ್ರಿಗೆ ಆಗಿರೋದಿಲ್ಲ, ಕಂಡ್ರೆ ಇವರಿಗೆ ಆಗಿ ಬರ್ತಿರೋದಿಲ್ಲ. ಆದರೆ ಇದರ ವಿರುದ್ಧ ಅದು ಪರಸ್ಪರ ಅಪಪ್ರಚಾರ ಮಾಡಿಕೊಂಡು ಆರೋಪ ಪ್ರತ್ಯಾರೋಪಗಳನ್ನು ಮಾಡಿಕೊಳ್ಳುತ್ತವೆ. ಚುನಾವಣೆಗಳು ಮುಗಿದ ಮೇಲೆ ರಾಜಕೀಯ ಧ್ರುವೀಕರಣವಾಗಿ ಅಪವಿತ್ರ ಮೈತ್ರಿಕೂಟಗಳನ್ನು ಮಾಡಿಕೊಂಡು ಅಧಿಕಾರವನ್ನು ಅನುಭವಿಸುತ್ತವೆ. ಅದಕ್ಕೆ ಅವರು ಕೊಡುವ ಸಮಜಾಯಿಸಿ ಪ್ರಜೆಗಳ ಪ್ರಗತಿ ಮತ್ತು ಸಮಾಜದ ಅಭಿವೃದ್ಧಿಗಾಗಿ ಸರ್ಕಾರದಲ್ಲಿ ಪಾಲ್ಗೊಂಡಿದ್ದೇವೆ ಎನ್ನುವಂತಹ ವಿಚಾರವನ್ನು ಜನರಿಗೆ ತಿಳಿಸ್ತಾರೆ. ಇದು ತತ್ವರಹಿತ ರಾಜಕೀಯ ಪಕ್ಷಗಳ
ಒಂದು ಹಣೆ ಬರಹ. ಇನ್ನು 9ನೆಯ ಅಂಶ, ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ. ಭಾರತ ಸ್ವತಂತ್ರಗೊಂಡು ಪ್ರಾರಂಭದ 30 ವರ್ಷಗಳಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಪ್ರಾಬಲ್ಯವನ್ನು ಪ್ರಶ್ನಾತೀತವಾಗಿ ಹೊಂದಿತ್ತು. ಆದರೆ ನಂತರ ಬೆಳವಣಿಗೆಯಲ್ಲಿ ರಾಜ್ಯದ ನೆಲ, ಜಲ, ಭಾಷೆ ಮತ್ತು ಪ್ರಾಂತೀಯ ಹಿತಾಸಕ್ತಿಯ ರಕ್ಷಣೆಗಾಗಿ ಅಸ್ತಿತ್ವಕ್ಕೆ ಬಂದ ಪ್ರಾದೇಶಿಕ ಪಕ್ಷಗಳು ಬಹಳ ಪ್ರಭಾವಶಾಲಿಯಾಗಿ ಬೆಳೆದು ರಾಷ್ಟ್ರೀಯ ಪಕ್ಷಗಳು ಕೇಂದ್ರದಲ್ಲಿ ಸರ್ಕಾರ ರಚಿಸಲು ಅಗತ್ಯ ಇರುವ ಬಹುಮತವನ್ನು ಪಡೆಯದೇ ಇದ್ದಾಗ ಪ್ರಾದೇಶಿಕ ಪಕ್ಷಗಳು ತಮ್ಮ ಬೆಂಬಲ ನೀಡುವ ಮೂಲಕ ಅತಿ ಪ್ರಮುಖ ಪಾತ್ರ ವಹಿಸಿದವು. ಉದಾಹರಣೆಗೆ 1989ರಲ್ಲಿ ವಿ.ಪಿ. ಸಿಂಗ್ ಸರ್ಕಾರ ರಚಿಸಲು ತೆಲುಗು ದೇಶಂನ ಪಾತ್ರ, ಹಾಗೆ 1991ರಲ್ಲಿ ಪಿ.ವಿ. ನರಸಿಂಹರಾವ್ ಅವರ ಸರ್ಕಾರ ಉಳಿವಿಗಾಗಿ ಜೆ.ಎಂ.ಎಂ ಸದಸ್ಯರ ಬೆಂಬಲ. ನಂತರ ಬೆಳವಣಿಗೆಯಲ್ಲಿ ತಮಿಳುನಾಡು ಡಿ.ಎಂ.ಕೆ, ಎ.ಐ.ಡಿ.ಎಂ.ಕೆ, ಬಿಹಾರ್ನ ಆರ್.ಜೆ.ಡಿ, ಒರಿಸ್ಸಾದ ಬಿಜು ಜನತಾದಳ, ಉತ್ತರ ಪ್ರದೇಶದ ಎಸ್.ಜೆ.ಪಿ, ಹಾಗೆ ಜಮ್ಮು ಮತ್ತು ಕಾಶ್ಮೀರದ ನ್ಯಾಷನಲ್ ಕಾನ್ಫರೆನ್ಸ್ ಮುಂತಾದವು ರಾಷ್ಟ್ರ ರಾಜಕಾರಣದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾವೆ. ಹಾಗೆ 10ನೇ ಅಂಶ, ಧಾರ್ಮಿಕ ಮತ್ತು ಭಾಷಾವಾರು ಪಕ್ಷಗಳು. ಭಾರತದಲ್ಲಿ ಕೆಲವು ಪಕ್ಷಗಳು ಪ್ರಜಾಪ್ರಭುತ್ವದ ಮೌಲ್ಯಗಳಾದ ಜಾತ್ಯತೀತತೆ ಮತ್ತು ಭಾತೃತ್ವವನ್ನು ಪ್ರತಿನಿಧಿಸದೆ ನಿರ್ದಿಷ್ಟ ಧರ್ಮ, ಭಾಷೆ, ಹಿತಾಸಕ್ತಿಗಳನ್ನು ಪ್ರತಿನಿಧಿಸಿ ಅವುಗಳ ಆಧಾರದ ಮೇಲೆ ಅಸ್ತಿತ್ವದಲ್ಲಿರಲು ಪ್ರಯತ್ನಿಸುತ್ತಿವೆ. ಉದಾಹರಣೆಗಾಗಿ ತಮಿಳುನಾಡಿನ ಡಿ.ಎಂ.ಕೆ ಪಕ್ಷದ ಹಿಂದಿ ವಿರೋಧಿ ನೀತಿ, ಮಹಾರಾಷ್ಟ್ರದ ಶಿವಸೇನೆ ಧಾರ್ಮಿಕ ಹಿತಾಸಕ್ತಿ, ಪಂಜಾಬಿನ ಅಕಾಲಿಕ ದಳದ ಧಾರ್ಮಿಕ ನೀತಿ, ಮುಸ್ಲಿಂ ಲೀಗ್ನ ಕೋಮುವಾದಿ ನೀತಿ. ಚುನಾವಣಾ ಆಯೋಗವು ಇಂತಹ ಧಾರ್ಮಿಕ ಮತ್ತು ಭಾಷಾ ಹಿತಾಸಕ್ತಿಗಳನ್ನು ರಾಜಕೀಯ ಪಕ್ಷಗಳು ಹೊಂದಬಾರದು ಎಂದು ಸ್ಪಷ್ಟವಾಗಿ ಹೇಳಿದ್ದರೂ ಸಹ ಇವು ಇಂದು ಅಸ್ತಿತ್ವದಲ್ಲಿವೆ ಎನ್ನುವಂಥದ್ದು. ಇನ್ನು 11ನೇ ಅಂಶ, ಎಡ ಮತ್ತು ಬಲಪಂಥೀಯ ಪಕ್ಷಗಳು. ಭಾರತದಲ್ಲಿ ಎಡ ಮತ್ತು ಬಲಪಂಥಿ ಎಂಬ 2 ರೀತಿಯ ಸ್ವರೂಪದಿಂದ ಕೂಡಿರುವ ರಾಜಕೀಯ ಪಕ್ಷಗಳು ಅಸ್ತಿತ್ವದಲ್ಲಿವೆ. ಉದಾಹರಣೆಗಾಗಿ ಕ್ಷಿಪ್ರಗತಿಯಲ್ಲಿ ಬದಲಾವಣೆಯನ್ನು ಬಯಸುವ ಸಿಪಿಐ-ಎಂ ಸಮಾಜವಾದಿ ಎಂಬ ಎಡಪಂಥೀಯ ಪಕ್ಷಗಳು ಮತ್ತು ಸಾಂಪ್ರದಾಯಿಕ ದೃಷ್ಟಿಕೋನಗಳನ್ನು ಹೊಂದಿ ಯಥಾಸ್ಥಿತಿಯನ್ನು ಮುಂದುವರಿಸಿಕೊಂಡು ಹೋಗಿ ಮಂದಗತಿಯಲ್ಲಿ ಬದಲಾವಣೆ ಬಯಸುವ ಭಾರತೀಯ ಜನತಾ ಪಾರ್ಟಿ ಮತ್ತು ಅದರ ಕೆಲವು ಅಂಗ ಪಕ್ಷಗಳೆನಿಸಿರುವ ಬಲಪಂಥಿ ಪಕ್ಷಗಳು ಇವತ್ತು ಭಾರತದಲ್ಲಿದ್ದಾವೆ. ಇನ್ನು ಕೊನೆಯ ಅಂಶ, ಸಮ್ಮಿಶ್ರ ಸರ್ಕಾರದ ಶಕೆ. ಚುನಾವಣೆಗಳು ನಡೆದು ಫಲಿತಾಂಶ ಪ್ರಕಟವಾದ ಯಾವುದೇ ಒಂದು ನಿರ್ದಿಷ್ಟ ರಾಜಕೀಯ ಪಕ್ಷ ಸರ್ಕಾರದ ರಚನೆ ಮಾಡುವಷ್ಟು ಸ್ಪಷ್ಟ ಬಹುಮತ ಪಡೆಯದೇ ಇದ್ದಾಗ ಹಲವಾರು ರಾಜಕೀಯ ಪಕ್ಷಗಳು ಸೇರಿ ಮೈತ್ರಿಕೂಟ ಮಾಡಿಕೊಂಡು ಸಮ್ಮಿಶ್ರ ಸರ್ಕಾರ ಏರ್ಪಡುತ್ತದೆ. ಇಂಥ ಸಮ್ಮಿಶ್ರ ಸರ್ಕಾರದ ಪರಂಪರೆಯನ್ನು 1989ರಿಂದ ಈಚೆಗೆ ನಾವು ನೋಡ್ತಾ ಬಂದಿದ್ದೀವಿ. ನಮ್ಮ ದೇಶದಲ್ಲಿ ವಿಭಿನ್ನ ಸಿದ್ಧಾಂತಗಳಿಂದ ಕೂಡಿದ ಹಲವಾರು ರಾಜಕೀಯ ಪಕ್ಷಗಳು ಸೇರಿ ಮೈತ್ರಿಕೂಟ ಮಾಡಿಕೊಂಡು ಸಾಮಾನ್ಯ ಕಾರ್ಯಕ್ರಮದ ಅಡಿ ಸರ್ಕಾರವನ್ನು ರಚಿಸಲಾಗುತ್ತದೆ. ಇಂಥ ಸರ್ಕಾರದಲ್ಲಿ ಭಾಗಿಯಾಗಿರುವ ಎಲ್ಲ ಪಕ್ಷಗಳಿಗೂ ತಮ್ಮ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳಲು ಅವಕಾಶ ಇರುತ್ತದೆ. ಈ ರೀತಿಯಾಗಿ ನಮ್ಮ ಭಾರತ ದೇಶದಲ್ಲಿ ಸಮ್ಮಿಶ್ರ ಶಕೆ ಆರಂಭವಾಗಿರುವಂಥದ್ದನ್ನು ನಾವು ನೋಡ್ತೀವಿ. ವಿದ್ಯಾರ್ಥಿಗಳೇ, 10 ಅಂಕದ ಅತ್ಯಂತ ಪ್ರಮುಖವಾದಂಥ ವಿಷಯ ಇದಾಗಿದೆ. ಈ ಒಂದು ಭಾಗ 12ರಲ್ಲಿ ಇಷ್ಟೆಲ್ಲ ವಿಚಾರಗಳನ್ನು ತಿಳಿದುಕೊಂಡ್ವಿ. ಇನ್ನು ಭಾಗ 13ನೇ ವಿಡಿಯೋದಲ್ಲಿ ರಾಜಕೀಯ ಪಕ್ಷಗಳ ಕಾರ್ಯಗಳ ಕುರಿತು ಮಾತಾಡೋಣ. ಅಲ್ಲಿವರೆಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.